Students, we have gone through related to format of contract account. Today I am going to discuss regarding the notional profit. So profit on incomplete contract. Contract ಒಂದೇ ವರ್ಷದಲ್ಲೇ ಮುಗಿಯಲ್ಲ. It may take more than year. For each year they will prepare the contract. If the contract is not completed within the year, so you will get the profit. So that profit will be known as the notional profit. When contract extended beyond a year, it becomes necessary to take into account the profit earned for the particular period. ಆ ವರ್ಷ ಎಷ್ಟು ಪ್ರಾಫಿಟ್ ಆಯಿತು ಅಂತ ಕಂಡುಹಿಡಿಬೇಕಾಗುತ್ತೆ. ಸೊ ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಅಂಡರ್ ಟೂ ಆಸ್ಪೆಕ್ಟ್ಸ್. ಒನ್ ಈಸ್ ನೋಷನಲ್ ಪ್ರಾಫಿಟ್ ಆ್ಯಂಡ್ ಅನದರ್ ಒನ್ ಈಸ್ ದಿ ಎಸ್ಟಿಮೇಟೆಡ್ ಪ್ರಾಫಿಟ್. ಸೊ ಫಾರ್ಮ್ಯಾಟಲ್ಲೇ ತೋರಿಸಿದ್ದೀನಿ. ನೋಷನಲ್ ಪ್ರಾಫಿಟಲ್ಲಿ ಬರೋ ಅಂಥದ್ದು ಒಂದು ಸ್ವಲ್ಪ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ದಿ ರಿಮೈನಿಂಗ್ ವಿಲ್ ಬಿ ಟ್ರಾನ್ಸ್ಫರ್ ಟು ರಿಲೇಟೆಡ್ ಟು ಪರ್ಟಿಕ್ಯುಲರ್ ರಿಸರ್ವ್. ಇವಾಗ ಮೀನಿಂಗ್ ನೋಡೋಣ. ವಾಟ್ ಯು ಮೀನ್ ಬೈ ನೋಷನಲ್ ಪ್ರಾಫಿಟ್? It is the difference between the value of work in progress certified. ಸೊ ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಹೇಳಿದ್ದೀನಿ. ವರ್ಕ್ ಇನ್ ಪ್ರೋಗ್ರೆಸ್ ಸರ್ಟಿಫೈಡ್ ಅಥವಾ ವರ್ಕ್ ಸರ್ಟಿಫೈಡ್ ಅಂತ ಕರಿತೀವಿ. ವರ್ಕ್ ಸರ್ಟಿಫೈಡ್ ಆ್ಯಂಡ್ ದಿ ಕಾಸ್ಟ್ ಆಫ್ ಸಚ್ ವರ್ಕ್ ಇನ್ ಪ್ರೋಗ್ರೆಸ್ ಸರ್ಟಿಫೈಡ್, ಕಾಸ್ಟ್ ಆಫ್ ವರ್ಕ್ ಡೇಟ್. ಇವಾಗ ಎಕ್ಸಾಂಪಲ್, ವರ್ಕ್ ಸರ್ಟಿಫೈಡ್ ಎಷ್ಟು ಅಂತ ಆರ್ಕಿಟೆಕ್ಟ್ ಮೊದಲೇ ಏನು ಮಾಡಿರ್ತಾನೆ, ಹೇಳಿರ್ತಾನೆ. ಈ ವರ್ಕ್ ಸರ್ಟಿಫೈಡ್ ರಿಲೇಟೆಡ್ ಅಮೌಂಟ್ನ ನಾವು ಯಾವುದಕ್ಕೆ ಕಂಪೇರ್ ಮಾಡ್ತೀವಿ ಅಂದರೆ ಕಾಸ್ಟ್ ಆಫ್ ವರ್ಕ್ ಟು ಡೇಟ್. ಯಾವ ಡೇಟ್ವರೆಗೂ ವರ್ಕ್ ಆಗಿದೆಯೋ ಅಲ್ಲಿವರೆಗೂ ನಾವೇನು ಮಾಡ್ತೀವಿ, ಕಾಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು ಇನ್ನೂ ಕ್ಲಿಯರಾಗಿ ಅರ್ಥ ಆಗೋದಕ್ಕೆ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್ 20 lakh ಆ್ಯಂಡ್ ದಿ ನಾಟ್ ಎಟ್ ಸರ್ಟಿಫೈಡ್ ಅಥವಾ ವರ್ಕ್ ಅನ್ಸರ್ಟಿಫೈಡ್. ನಾವು ಫಾರ್ಮ್ಯಾಟಲ್ಲಿ ಡಿಸ್ಕಸ್ ಮಾಡಿದ್ದೀವಿ ನೋಡಿ. ವರ್ಕ್ ಇನ್ ಪ್ರೋಗ್ರೆಸ್. Work in progress is the combination of the work certified and work uncertified. 21,50,000 ಇರುತ್ತೆ. ಲೆಸ್ ಕಾಸ್ಟ್ ಆಫ್ ವರ್ಕ್ ಆನ್ ಸಚ್ ಡೇಟ್. ಆ ಡೇಟಲ್ಲಿ ಎಷ್ಟು ವರ್ಕ್ ಆಗಿದೆ, ಅದಕ್ಕೆ ಎಷ್ಟು ಕಾಸ್ಟ್ ಆಗಿದೆ ಅಂತ ನಾವು ಲೆಸ್ ಮಾಡಿದ್ರೆ ಬರೋದಂಥದ್ದು ಏನಾಗುತ್ತೆ, 2,50,000. So this is the method of calculating the notional profit. Just it is the example for the notional profit. That means the notional profit is the difference between the work certified and the cost of work on such date. If any year cost of work done exceeds the value of work certified and uncertified, the result will be notional loss. ಇವಾಗ ಇದೇ ಎಕ್ಸಾಂಪಲಲ್ಲಿ ಏನಾದರೂ ವರ್ಕ್ ಇನ್ ಪ್ರೋಗ್ರೆಸ್ಸು ಕಾಸ್ಟ್ ಆಫ್ ವರ್ಕ್ಗಿಂತ ಏನಾದರೂ ಕಡಿಮೆ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ನೋಷನಲ್ ಲಾಸ್. ಸೊ ಸಿಂಪಲ್ ಆಗಿ ನೋಷನಲ್ ಪ್ರಾಫಿಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ವ್ಯಾಲ್ಯೂ ಆಫ್ ವರ್ಕ್ ಇನ್ ಪ್ರೋಗ್ರೆಸ್, ದಟ್ ಈಸ್ ವರ್ಕ್ ಸರ್ಟಿಫೈಡ್ ಆಸ್ ವೆಲ್ ಆಸ್ ದಿ ವರ್ಕ್ ಅನ್ಸರ್ಟಿಫೈಡ್, ಆ್ಯಂಡ್ ದಿ ಕಾಸ್ಟ್ ಆಫ್ ವರ್ಕ್ ಟು ಸಚ್ ಡೇಟ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ವರ್ಕ್ ರಿಲೇಟೆಡ್ ನೋಷನಲ್ ಪ್ರಾಫಿಟ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಮತ್ತು ಅದೇ ರೀತಿ ಒಂದು ಸ್ವಲ್ಪ ಏನು ಮಾಡ್ತೀವಿ, ರಿಸರ್ವ್ಸ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆ ರೂಲ್ಸ್ನ ಕ್ಯಾಲ್ಕುಲೇಟ್ ನೋಡೋದಕ್ಕಿಂತ ಮುಂಚೆ ಫಸ್ಟ್ ವಿ ವಿಲ್ ಡಿಸ್ಕಸ್ ವಾಟ್ ಯು ಮೀನ್ ಬೈ ಎಸ್ಟಿಮೇಟೆಡ್ ಪ್ರಾಫಿಟ್. ನಿಮಗೆಲ್ಲ ಗೊತ್ತಿರೋಂಗೆ ಎಸ್ಟಿಮೇಷನ್ ಈಸ್ ರಿಲೇಟೆಡ್ ಟು ಫ್ಯೂಚರ್ ಕಾಸ್ಟ್. ಇಟ್ ರೆಪ್ರೆಸೆಂಟ್ಸ್ ದಿ ಎಕ್ಸೆಸ್ ಆಫ್ ಕಾಂಟ್ರಾಕ್ಟ್ ಪ್ರೈಸ್ ಓವರ್ ದಿ ಎಸ್ಟಿಮೇಟೆಡ್ ಟೋಟಲ್ ಕಾಸ್ಟ್ ಆಫ್ ದಿ ಕಾಂಟ್ರಾಕ್ಟ್. ನಾವು ಏನು ಎಸ್ಟಿಮೇಟ್ ಮಾಡಿರ್ತೀವೋ ಕಾಸ್ಟು ರಿಲೇಟೆಡ್ ಟು ಕಾಂಟ್ರಾಕ್ಟ್, ಸೊ ಅದಕ್ಕಿಂತ ಏನಾದರೂ ಆ್ಯಕ್ಚುಯಲ್ ಕಾಂಟ್ರಾಕ್ಟ್ ಕಾಸ್ಟ್ ಏನಾದರೂ ಕಡಿಮೆ ಇದ್ದರೆ ಅದನ್ನು ಎಸ್ಟಿಮೇಟೆಡ್ ಪ್ರಾಫಿಟ್ ಅಂತ ಕರಿತೀವಿ. ಎಸ್ಟಿಮೇಟೆಡ್ ಪ್ರಾಫಿಟ್ನ ಡೀಟೇಲ್ ಆಗಿ ನೆಕ್ಸ್ಟ್ ಇದರಲ್ಲಿ ಡಿಸ್ಕಸ್ ಮಾಡೋಣ. ಸೊ ನೌ ವಿ ವಿಲ್ ಡಿಸ್ಕಸ್ ದಿ ರೂಲ್ಸ್ ರಿಗಾರ್ಡಿಂಗ್ ದಿ ನೋಷನಲ್ ಪ್ರಾಫಿಟ್, ಹೌ ಇಟ್ ಕುಡ್ ಬಿ ಟ್ರಾನ್ಸ್ಫರ್ಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ರಿಲೇಟೆಡ್ ಟು ರಿಸರ್ವ್. ಯಾವುದೇ ನೋಷನಲ್ ಪ್ರಾಫಿಟ್ ಇದೆಯಲ್ಲ, ಒಂದು ಸ್ವಲ್ಪ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಒಂದು ಸ್ವಲ್ಪ ಎಲ್ಲಿ ಮಾಡ್ತೀವಿ, ರಿಸರ್ವ್ಸ್. ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು, ಹೇಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು 3 ರೂಲ್ಸ್ ಇದೆ. ಬರೀ ಇವತ್ತು ರೂಲ್ಸ್ ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಿಂದ ಪ್ರಾಬ್ಲಮ್ಸ್ನ ತೊಗೊಳ್ತಾ ಹೋಗ್ತೀನಿ. ವೆನ್ ವರ್ಕ್ ಇನ್ ಪ್ರೋಗ್ರೆಸ್ ಸರ್ಟಿಫೈಡ್ ಈಸ್ ಲೆಸ್ ದ್ಯಾನ್, ಮತ್ತು ಅನದರ್ ಇಂಪಾರ್ಟೆಂಟ್, ನಾವು ನೋಷನಲ್ ಪ್ರಾಫಿಟ್ ರೂಲ್ಸ್ನ ಅಪ್ಲೈ ಮಾಡಬೇಕಾದ್ರೆ ಬರೀ ವರ್ಕ್ ಸರ್ಟಿಫೈಡ್ ಮಾತ್ರ ಕನ್ಸಿಡರ್ ಮಾಡ್ತೀವಿ. ವಿ ವಿಲ್ ನಾಟ್ ಕನ್ಸಿಡರ್ ದಿ ವರ್ಕ್ ಅನ್ಸರ್ಟಿಫೈಡ್. ಈ ರೂಲ್ಸ್ನ ಅಪ್ಲೈ ಮಾಡೋಕ್ಕೆ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಾವು ವರ್ಕ್ ಸರ್ಟಿಫೈಡ್ ಅಮೌಂಟ್ನ ಮಾತ್ರ ತೊಗೊತೀವಿ, ಯಾವುದನ್ನು ತೊಗೊಬಾರ್ದು, ವರ್ಕ್ ಅನ್ಸರ್ಟಿಫೈಡ್. ನೋಡಿ ಇಲ್ಲಿ ಮೇಲ್ಗಡೆ ಈ ಪ್ಯಾರಾದಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದೀನಿ.
ಫಾರ್ ದಿಸ್ ಪರ್ಪಸ್ ವರ್ಕ್ ಇನ್ ಪ್ರೋಗ್ರೆಸ್ ಅನ್ಸರ್ಟಿಫೈಡ್ ಈಸ್ ನಾಟ್ ಕನ್ಸಿಡರ್ಡ್, ಓನ್ಲಿ ವರ್ಕ್ ಸರ್ಟಿಫೈಡ್ ಈಸ್ ಕನ್ಸಿಡರ್ಡ್. ಫಸ್ಟ್ ರೂಲ್ಸ್ ಏನು ಹೇಳುತ್ತೆ ಅಂದರೆ ಎಷ್ಟು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು, ಎಷ್ಟು ರಿಸರ್ವ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ. ವೆನ್ ವರ್ಕ್ ಇನ್ ಪ್ರೋಗ್ರೆಸ್ ಸರ್ಟಿಫೈಡ್ ಈಸ್ ಲೆಸ್ ದ್ಯಾನ್ 25% ಆಫ್ ದಿ ಕಾಂಟ್ರಾಕ್ಟ್ ಪ್ರೈಸ್, ನೋ ಪ್ರಾಫಿಟ್ ಈಸ್ ಟ್ರಾನ್ಸ್ಫರ್ ಟು P&L ಅಕೌಂಟ್. ಈ ಲೆಸ್ ದ್ಯಾನ್ 25% ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದು ಪ್ರಾಬ್ಲಮ್ ತೋರಿಸ್ತೀನಿ. ಅಕಸ್ಮಾತ್ 25% ವರ್ಕ್ ಸರ್ಟಿಫೈಡು ಕಾಂಟ್ರಾಕ್ಟ್ ಪ್ರೈಸ್ಗಿಂತ 25% ಏನಾದರೂ ಕಡಿಮೆ ಇದ್ದರೆ ಯಾವ ಪ್ರಾಫಿಟ್ನು ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ, ನೋಷನಲ್ ಪ್ರಾಫಿಟ್ನ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ. ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂದರೆ ನೋಷನಲ್ ಪ್ರಾಫಿಟ್ ಇಸ್ ಟು ಬಿ ಕೆಪ್ಟ್ ಆ್ಯಸ್ ರಿಸರ್ವ್. ಸೊ ಏನರ್ಥ, ವರ್ಕ್ ಇನ್ ಪ್ರೋಗ್ರೆಸ್ ಕಡಿಮೆ ಇರುತ್ತೆ. ಎಷ್ಟು ಕಡಿಮೆ ಇರುತ್ತೆ? ಲೆಸ್ ದ್ಯಾನ್ 25% ಯಾವುದಕ್ಕಿಂತ? ಕಾಂಟ್ರಾಕ್ಟ್ ಪ್ರೈಸ್ಗಿಂತ. ಸೊ ಆವಾಗ ಪೂರ್ತಿ ಅಮೌಂಟ್ನ ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ? ರಿಸರ್ವ್ಸ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಹಾಗಾದರೆ ನಾವು ಇಲ್ಲಿ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಪ್ರಾಬ್ಲಮಲ್ಲಿ. ಸೊ ಆಫ್ಟರ್ ದಿ ಕ್ಯಾಲ್ಕುಲೇಷನ್, ಆಫ್ಟರ್ ವಿ ಗೆಟ್ ದಿ ನೋಷನಲ್ ಪ್ರಾಫಿಟ್. ಸೊ ನೆಕ್ಸ್ಟ್, ವೆನ್ ವರ್ಕ್ ಇನ್ ಪ್ರೋಗ್ರೆಸ್ ಸರ್ಟಿಫೈಡ್ ಈಸ್ 25% or more than 25% or more but less than half of the contract price. Half of the contract price is nothing but 50%. ನೋಡಿ, ಇಲ್ಲಿ 25% ಕಡಿಮೆ ಇರಬೇಕು, ಇಲ್ಲಿ 25% ಅಥವಾ ಅದಕ್ಕಿಂತ ಜಾಸ್ತಿ. ಆದರೆ ಯಾವುದಕ್ಕಿಂತ ಕಡಿಮೆ? ಲೆಸ್ ದ್ಯಾನ್ 50%. ಸೊ ದೆನ್ ಈ ಫಾರ್ಮುಲಾ ಅಪ್ಲೈ, ಈ ರೀತಿ ಟ್ರಾನ್ಸ್ಫರ್ ಮಾಡ್ತೀವಿ. ಏನು ನೋಷನಲ್ ಪ್ರಾಫಿಟ್ ಬಂದಿರುತ್ತೋ ಅದರಲ್ಲಿ 1/3ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ? P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇದು ಎರಡಿದೆ ಫಾರ್ಮುಲಾ. ಯಾವುದಾದ್ರೂ ಒಂದು ಫಾರ್ಮುಲಾನ ನಾವೇನು ಮಾಡ್ತೀವಿ? ಅಪ್ಲೈ ಮಾಡ್ತೀವಿ. ಇದು ಇನ್ನೊಂದು, ನೋಷನಲ್ ಪ್ರಾಫಿಟ್ ಇಂಟು 1/3 ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಅಂದರೆ ಈ ರೂಲ್ಸ್ನ ಅಪ್ಲೈ ಮಾಡೋದು ಯಾವುದನ್ನು ಕಂಪ್ಯಾರಿಸನ್ ಮಾಡಿ ಅಪ್ಲೈ ಮಾಡ್ತೀವಿ? ವರ್ಕ್ ಇನ್ ಪ್ರೋಗ್ರೆಸ್ ಆ್ಯಂಡ್ ಕಾಂಟ್ರಾಕ್ಟ್ ಪ್ರೈಸ್. ವರ್ಕ್ ಇನ್ ಪ್ರೋಗ್ರೆಸ್ ಏನಾದ್ರು 25% ಗಿಂತ ಜಾಸ್ತಿ, ಆದರೆ 50% ಕಡಿಮೆ ಯಾವುದಕ್ಕಿಂತ? ಕಾಂಟ್ರಾಕ್ಟ್ ಪ್ರೈಸ್ ಇದ್ದರೆ ಈ ರೂಲ್ಸ್ ಏನಾಗುತ್ತೆ? ಅಪ್ಲೈ ಆಗುತ್ತೆ. ಸೊ ನೆಕ್ಸ್ಟ್ ವಿ ಆರ್ ಹ್ಯಾವಿಂಗ್ ದಿ ಥರ್ಡ್ ರೂಲ್ಸ್. ವೆನ್ ವರ್ಕ್ ಸರ್ಟಿಫೈಡ್ ಈಸ್ 50% ಆರ್ ಮೋರ್ ಬಟ್ ಲೆಸ್ ದ್ಯಾನ್ 90% ಆಫ್ ದಿ ಕಾಂಟ್ರಾಕ್ಟ್ ಪ್ರೈಸ್, ಸೊ ದೆನ್ ಪ್ರಾಫಿಟ್ ಅದಕ್ಕೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಏನು ಫಾರ್ಮುಲಾ ಬರುತ್ತೆ ಅಂದರೆ, ಟ್ರಾನ್ಸ್ಫರ್ ಟು P&L ಅಕೌಂಟ್ ನೋಷನಲ್ ಪ್ರಾಫಿಟ್ ಇಂಟು 2/3. 2/3 ಆಫ್ ದಿ ನೋಷನಲ್ ಪ್ರಾಫಿಟ್ ಅಥವಾ ನೋಷನಲ್ ಪ್ರಾಫಿಟ್ ಆಫ್ 2/3 ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಈ ಮೂರು ರೂಲ್ಸ್ನ ಒಂದು ಕಡೆ ನೀವು ಬರ್ಕೊಂಡಿದ್ರೆ, ಸೊ ನೆಕ್ಸ್ಟ್ ನಾನು ಪ್ರಾಬ್ಲಮ್ ಮಾಡಬೇಕಾದ್ರೆ ರೂಲ್ಸ್ ಪಕ್ಕದಲ್ಲಿದ್ದರೆ, ಸೊ ನೀವು ಹೇಗೆ 25%ನ ಕ್ಯಾಲ್ಕುಲೇಟ್ ಮಾಡೋದು, ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಅದನ್ನು ನೆಕ್ಸ್ಟು ನಾನು ಪ್ರಾಬ್ಲಮಲ್ಲೇ ತೋರಿಸ್ತೀನಿ. ಈ ರೂಲ್ಸ್ನ, ಕಾಂಟ್ರಾಕ್ಟ್ ಅಕೌಂಟ್ನ ಒಂದು ಕಡೆ ಬರೆದಿಟ್ಕೊಂಡ್ರೆ ನೆಕ್ಸ್ಟ್ ನಾನು ವೀಡಿಯೋ ಪ್ರಾಬ್ಲಮ್ ಮಾಡಿದಾಗ ಅದನ್ನು ನೀವು ಕಂಪ್ಯಾರಿಸನ್ ಮಾಡ್ತಾ ಹೋದರೆ ಯು ವಿಲ್ ಗೆಟ್ ದಿ ಆನ್ಸರ್, ಮತ್ತು ನಿಮ್ಗೆ ಅಲ್ಲಿ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.